ಜನತಾದಳ ಪಕ್ಷದ ಮುಖ್ಯ ಕಚೇರಿಯಲ್ಲಿ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಿಂದ ಜನತಾದಳ ಪಕ್ಷದ ಪ್ರಮುಖ ಮುಖಂಡರು ಸೇರಿದಂತೆ ರಾಷ್ಟ್ರೀಯ ಪಕ್ಷಗಳಿಂದಲೂ ಕೂಡ ಸಾಕಷ್ಟು ಜನ ಪಕ್ಷದ ನಾಯಕರ ಒಂದು ಹೋರಾಟವನ್ನು ಮೆಚ್ಚಿ ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿ ನಾವೆಲ್ಲರೂ ಕೂಡ ಕೈ ಜೋಡಿಸ್ತೇವೆ, ಪಕ್ಷಕ್ಕೆ ಮತ್ತಷ್ಟು ಬಲವನ್ನು ತಂದುಕೊಳ್ತೇವೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಹಳ ಜನ ಇವತ್ತು ಬಂದಿದ್ದಾರೆ. ಜಿಲ್ಲಾಧ್ಯಕ್ಷರು ಈಗಾಗಲೇ ಪ್ರತಿಯೊಬ್ಬರ ಹೆಸರನ್ನ ಕೂಗ್ತಾ ಎಲ್ರಿಗೂ ಈ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನ ಕೋರಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಪಕ್ಷದ ಒಬ್ಬ ಯುವ ಘಟಕದ ಅಧ್ಯಕ್ಷರಿಗಿಂತ ಹೆಚ್ಚಾಗಿ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಮ್ಮೆಲ್ಲರಿಗೂ ಕೂಡ ಪಕ್ಷಕ್ಕೆ ಆತ್ಮೀಯವಾಗಿ ಇಚ್ಛೆಪಡ್ತೇನೆ. ಈಗಾಗಲೇ ತಮ್ಮೆಲ್ಲರೂ ಕುರಿತು ಬಹಳ ಸುದೀರ್ಘವಾಗಿ ವಿಧಾನ ಪರಿಷತ್ನ ಸದಸ್ಯರು ಕುಮಾರಣ್ಣ ಅವರ ಅತ್ಯಂತ ಆಪ್ತರು, ಜೊತೆಯಲ್ಲಿ ರಾಜಕೀಯ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಕುಟುಂಬದ ಮಧ್ಯೆ ಇರ್ತಕ್ಕಂಥ ಒಂದು ಬಾಂಧವ್ಯ ಮತ್ತೆ ಸಂಬಂಧ ಅಂತಕ್ಕಂಥದ್ದು ಸನ್ಮಾನ್ಯ ಬೋರೇಣ್ಣ ಅವರು ಬಹಳ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಬಹುಶಃ ಅವರ ತಂದೆಯವರ ಕಾಲದಿಂದನೂ ಕೂಡ ಇವತ್ತು ಅವರ ಕಾಲದವರೆಗೂ ಕೂಡ ಯಾವ ರೀತಿ ಪಕ್ಷ ಕಟ್ಟತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಮ್ಮ ಜೊತೆಯಲ್ಲಿ ನಿಂತಿದ್ದಾರೆ. ಅವರ ಒಂದು ರಾಜಕೀಯದ ಅನುಭವದ ಮಾತುಗಳು ಕೂಡ ಒಂದಷ್ಟು ಇತಿಹಾಸವನ್ನ ಮೆಲುಕಾಗ್ತಾ ಯಾವ ರೀತಿ ಹಿಂದೆ ಪಕ್ಷ ನಡೆದು ಬಂದಂತ ಒಂದು ದಾರಿ ಇತ್ತು, ಯಾವ ರೀತಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸಂದರ್ಭದಲ್ಲಿ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಜಯವನ್ನ ಸಾಧಿಸಿದ್ವು ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಅವರು ಸ್ಮರಿಸ್ಕೊಳ್ತಾ ನಾವೆಲ್ಲರಿಗೂ ಕೂಡ ಈ ಒಂದು ಸಭೆಯಲ್ಲಿ ಪಕ್ಷ ಸಂಘಟನೆ ಮಾಡತಕ್ಕಂಥದಕ್ಕೆ ಮತ್ತಷ್ಟು ಆತ್ಮವಿಶ್ವಾಸವನ್ನ ಉಂಟಾಗ್ತಕ್ಕಂಥ ನುಡಿಮುತ್ತಿನ ಮಾತುಗಳನ್ನ ಇವತ್ತು ಬೋರೇಣ್ಣ ಅವರು ಆಡಿದ್ದಾರೆ. ನಮ್ಮ ಜಿಲ್ಲೆಯ ನಾಯಕರಿದ್ದಾರೆ, ರಾಜ್ಯದ ನಾಯಕರು ಕೂಡ ಇದ್ದಾರೆ. ಬಹುಶಃ ಅವ್ರ ಜೊತೆಯಲ್ಲಿ ನಾನು ಕೂತು ಚರ್ಚೆ ಮಾಡಿದಾಗ ಒಂದ್ ಕಡೆ ಶೃಂಗೇರಿ ಬಗ್ಗೆ ಹೇಳಿದ್ರು, ಮತ್ತೊಂದ್ ಕಡೆ ಕಡೂರು, ಇತ್ತೀಚೆಗೆ ಚೇತನ್ ಅವರು ಕೂಡ ಈ ವೇದಿಕೆಯಲ್ಲಿ ಕೂತಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ವೇದಿಕೆ ಮೇಲೆ ಎಲ್ಲ ಪಕ್ಷದ ಜಿಲ್ಲಾ ಘಟಕ ಮತ್ತೆ ತಾಲೂಕು ಘಟಕದ ಎಲ್ಲ ಗೌರವಾನ್ವಿತ ನಮ್ಮ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತ ಬಂಧುಗಳು ಎಲ್ಲರೂ ಕೂಡ ಇವತ್ತು ಬಹಳ ದೊಡ್ಡ ಅಪಾರ ಸಂಖ್ಯೆಯಲ್ಲಿ ಸೇರಿದ್ದೀವಿ. ನಾನು ಬಹುಶಃ ಒಂದು 100-150 ಜನ ಪ್ರಮುಖರು ಬಂದಿರಬಹುದು ಅಂತಕ್ಕಂಥ ಭಾವಿಸಿದ್ದೆ. ದಯಮಾಡಿ ಮಾತಾಡೋದಕ್ಕಿಂತ ಮುಂಚಿತವಾಗಿ ನೀವೆಲ್ಲರೂ ಕೂಡ ಕ್ಷಮೆ ಯಾಚಿಸ್ತಾರೆ. ಕಾರಣ ಬೋರೇಣ್ಣ ಅವ್ರು ಹೇಳಿದಂಗೆ ನನಗೆ ಯಾವುದೋ ಒಂದು ಇಂಡಿಯಾ ಟುಡೇ ಇಂಗ್ಲಿಷ್ ಸಂದರ್ಶನ ಬೆಳಗ್ಗೆಯಿಂದ ಕೂಡ ಅಲ್ಲಿ ಕೂತಿದ್ದೆ. ನೀವಾದ್ರೂ ಕೂಡ ಪಕ್ಷದಿಂದ ಯಾರಾದ್ರೂ ಬಂದು ಇಂಗ್ಲಿಷ್ ನಲ್ಲಿ ಮಾತನಾಡ್ತಕ್ಕಂಥ ಸಂಸ್ಕೃತಿಯನ್ನ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಇಂಡಿಯಾ ಟುಡೇ ಬಹಳ ಹೆಸರಾಂತ ಚಾನಲ್, ಬಹುಶಃ ತಾವು ಎಲ್ಲ ನೋಡಿರ್ತೀರಿ. ಅಂತ ಒಂದು ಕಡೆ ಇವತ್ತು ನನಗೂ ಕೂಡ ಕರೆದು ಪಕ್ಷದ ನಿಲುವುಗಳ ಬಗ್ಗೆ, ರಾಜಕೀಯದ ಪ್ರಸ್ತುತ ಬೆಳವಣಿಗೆಗಳ ಬಗ್ಗೆ ಕೂತು ಚರ್ಚೆ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿತ್ತು. ಹಾಗಾಗಿ ನಾನು ಹೋಗಿದ್ದೆ. ಬಹುಶಃ ಇದು ಈಗಾಗಲೇ ಹಿಂದೆ ಬೋರೇಣ್ಣ ಅವರು ಹೇಳಿದಂಗೆ ಚೆನ್ನಮ್ಮಜ್ಜಿಯವರ ಅಕಾಲಿಕವಾದಂತಹ ಒಂದು ಘಟನೆ ನಡೀತು ನಮ್ಮ ಕುಟುಂಬದಲ್ಲಿ. ಆ ಸಂದರ್ಭದಲ್ಲಿಯೇ ನೀವೆಲ್ಲರೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ಸಮ್ಮುಖದಲ್ಲೇ ಸೇರ್ಪಡೆ ಆಗ್ಬೇಕು ಈ ಕಾರ್ಯಕ್ರಮ ಅಂತಕ್ಕಂಥದ್ದು ತಾವೆಲ್ಲರೂ ಕೂಡ ಏನ್ ಬಯಸಿದ್ರಿ, ಅದೇ ರೀತಿ ಕುಮಾರಣ್ಣ ಅವರು ಕೂಡ ನಿಮ್ನೆಲ್ಲರನ್ನು ಹತ್ತಿರದಿಂದ ಭೇಟಿ ಮಾಡಿ ಮಾತನಾಡಿಸ್ಬೇಕು, ನಿಮ್ಮಲ್ಲಿ ಮತ್ತಷ್ಟು ಸಂಘಟನೆಗೆ ಕುರಿತಂತ ಸಂದೇಶಗಳನ್ನ ಕೊಡಬೇಕು ಅಂತಕ್ಕಂಥದ್ದು ಅವರು ಕೂಡ ವೈಯಕ್ತಿಕವಾಗಿ ಸಾಕಷ್ಟು ಆಸೆಗಳನ್ನ ಇಟ್ಕೊಂಡಿದ್ರು. ಆದ್ರೆ ಇವತ್ತು ಕಾರಣಾಂತರದಿಂದ ಕುಮಾರಣ್ಣವರೇ ಬರಬೇಕಾಗಿತ್ತು, ನಿಮ್ಮೆಲ್ಲರನ್ನು ಉದ್ದೇಶಿಸಿ ಕುಮಾರಣ್ಣವರೇ ಮಾತನಾಡಬೇಕಾಗಿತ್ತು. ಯಾಕಂದ್ರೆ ಬಹಳ ಜನ ಇಲ್ಲಿ ದೇವೇಗೌಡರು ಸಾಹೇಬರ ಸಮಕಾಲೀನ ಮತ್ತೆ ಕುಮಾರಣ್ಣ ಅವರ ಸಮಕಾಲೀನ ಹಿರಿಯರುಗಳನ್ನ ನಾನೇನ್ ನೋಡ್ತಾ ಇದ್ದೇನೆ ವೇದಿಕೆ ಮುಂಭಾಗದಲ್ಲಿ, ವೇದಿಕೆ ಮೇಲೆ. ತಾವೆಲ್ಲರೂ ಕೂಡ ಇವತ್ತು ಕುಮಾರಣ್ಣ ಅವರ ನಾಯಕತ್ವವನ್ನ ಎಷ್ಟು ಮೆಚ್ಚಿದ್ದೀರಿ, ಅವ್ರನ್ನ ಎಷ್ಟು ಹೃದಯದಿಂದ ಪ್ರೀತಿಸ್ತೀರಿ, ಗೌರವಿಸ್ತೀರಿ ಅಂತಕ್ಕಂಥದ್ದು ಅನೇಕ ಸಂದರ್ಭದಲ್ಲಿ ತಾವುಗಳೆಲ್ಲ ಸಾಬೀತು ಮಾಡಿದ್ದೀರಿ. ಇವತ್ತು ನಿಮ್ಮಂತವರ ಜೊತೆಯಲ್ಲಿ ಒಂದಷ್ಟು ಕಾಲ ಕಳಿಬೇಕು ಅಂತಕ್ಕಂಥದ್ದು ಕುಮಾರಣ್ಣ ಅವರ ಬಯಕೆ ಆಗಿತ್ತು. ದಯಮಾಡಿ ಯಾರು ಕೂಡ ಅನ್ಯತಾ ಭಾವಿಸಬಾರದು. ಇದು ಬಹುಶಃ ಇವತ್ತಿನ ಈ ಒಂದು ಸಭೆ ಸಂಘಟನೆಯ ವಿಶೇಷವಾಗಿ ನನಗೆ
ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಮೊದಲನೆಯ ಒಂದು ಹೆಜ್ಜೆ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ನಾವಿನ್ನೂ ಬಹಳ ದೂರ ಸಾಗಲಿದೆ. ಇಲ್ಲಿ ವಿಜಯ್ ಕುಮಾರ್ ಅವರು ಒಬ್ಬ ಯುವ ಮುಖಂಡದ ಬಗ್ಗೆ ನನಗೆ ಯಾರೋ ಒಂದು 4 ಜನ ಮಾಹಿತಿ ಕೊಟ್ಟಾಗ ವಿಜಯ್ ಕುಮಾರ್ ಅವರು ನನಗೆ ಸಂಪರ್ಕ ಮಾಡತಕ್ಕಂಥದಕ್ಕೆ ಬಹುಶಃ ನಮ್ಮ ಕೆಂಪೇಗೌಡರ ಒಂದು ಪುತ್ಥಳಿ ನಿರ್ಮಾಣ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬೋಧಣ್ಣ ಅವ್ರ ಜೊತೆ ನಾನು ಆಲ್ದೂರಿಗೆ ಬಂದಿದ್ದೆ. ಆಲ್ದೂರ್ ಅಂದ್ರೆ ಜೆಡಿಎಸ್ ಅಂದ್ರೆ ಆಲ್ದೂರು ಅಂತಕ್ಕಂಥ ವಿಚಾರ ಬಹುಶಃ ನನಗಿಂತ ಚೆನ್ನಾಗಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆ ಸಂದರ್ಭದಲ್ಲಿ ಪರಮ ಪೂಜ್ಯ ಸ್ವಾಮೀಜಿಗಳು ಕೂಡ ಬಂದಿದ್ರು. ಆ ಒಂದು ವೇದಿಕೆಯಲ್ಲಿ ನಿಂತು ಕೆಂಪೇಗೌಡರ ಬಗ್ಗೆ ಮಾತನಾಡ್ತಕ್ಕಂಥ ಒಂದು ಅವಕಾಶವೂ ಕೂಡ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಬೋಧೇಗೌಡರು ಸಾಹೇಬರು ಕೂಡ ವೇದಿಕೆ ಹಂಚಿಕೊಂಡಿದ್ರು. ಆಗ ವಿಜಯ್ ಕುಮಾರ್ ಅವರು ಬಂದಿದ್ರು. ವಿಜಯ್ ಕುಮಾರ್ ಅವ್ರನ್ನ ಭೇಟಿ ಮಾಡದೆ ತದನಂತರ ಒಂದಷ್ಟು ಮಾಹಿತಿಗಳನ್ನ ಕೂಡ ಪಡ್ಕೊಂಡೆ. ಯುವಕ ಇದ್ದಾರೆ, ಕ್ರಿಯಾಶೀಲರಿದ್ದಾರೆ, ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಇಚ್ಛಾಶಕ್ತಿ ಇಟ್ಕೊಂಡಿದ್ದಾರೆ ಅಂತಕ್ಕಂಥ ವಿಚಾರ ತಿಳಿದು ಕಲ್ಸ್ಕೊಂಡು ಮಾತಾಡಿದೆ. ತದನಂತರ ಸೀದಾ ನಮ್ಮ ಬೋಧಣ್ಣನಿಗೆ ಅಟ್ಯಾಚ್ ಮಾಡಿದೆ. ನಮ್ಮ ಬೋಧಣ್ಣ ಅವರು ಯಾವ ರೀತಿ ನಮ್ಗೆ ಸಲಹೆಗಳು ಕೊಡ್ತಾರೋ, ಯಾವ ರೀತಿ ಸೂಚನೆಗಳು ಕೊಡ್ತಾರೋ ಅದ್ರ ಮೇಲೆ ಮುಂದಿನ ಹೆಜ್ಜೆಯನ್ನ ಇಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ಕೊನೆಗೆ ಬೋಧಣ್ಣ ಅವರು ಕೂಡ ಒಂದು ಮಾತು ಹೇಳಿದ್ರು. ಇಲ್ಲ, ಹೊಸ ಯುವಕರನ್ನ, ಹೊಸ ಆಲೋಚನೆಗಳನ್ನ, ಹೊಸ ಚಿಂತನೆಯನ್ನ ಇಟ್ಕೊಂಡು ಪಕ್ಷ ಕಟ್ತೇವೆ ಅಂತಕ್ಕಂಥ ದೃಷ್ಟಿಯಿಂದ ಬರ್ತಕ್ಕಂಥ ಯಾರನ್ನೇ ಆದ್ರೂ ಕೂಡ ನಾವು ಪಕ್ಷಕ್ಕೆ ಕರೆತಂದು ಪಕ್ಷ ಕಟ್ಟುವಂತ ಕೆಲಸ ಆಗ್ಬೇಕು, ತುಂಬದಿಂದ ಸ್ವಾಗತ ಮಾಡೋಣ ನಿಖಿಲ್ ಅವರೇ ಅಂತಕ್ಕಂಥದ್ದು ಅವ್ರು ಯಾವಾಗ ಕ್ಲಿಯರ್ ಕಟ್ ಆಗಿ ಡೈರೆಕ್ಷನ್ ಕೊಟ್ರು. ತದನಂತರ ವಿಜಿಗೂ ಕೂಡ ಮಾತಾಡಿದೆ. ಬಹುಶಃ ವಿಜಿಗೆ ಸಾಕಷ್ಟು ಅವರಿದ್ದಂತ ಪಕ್ಷದಲ್ಲಿ ಬಹುಶಃ ಅಲ್ಲಿರ್ತಕ್ಕಂಥ ಒಂದಷ್ಟು ಜಿಲ್ಲೆಯ ನಾಯಕರುಗಳ ಒಂದು ಒತ್ತಡವೂ ಕೂಡ ನನ್ನ ಮೇಲೆ ಏರ್ತಾ ಇದ್ದಾರೆ. ಅತಿ ಬೇಗ ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂಥದಕ್ಕೆ ನನ್ನ ಜೊತೆ ಇರ್ತಕ್ಕಂಥ ಸಾಕಷ್ಟು ಸಂಘಟನೆಯ ದೃಷ್ಟಿಯಿಂದ ನಾನು ಒಂದಷ್ಟು ಜನನ ತಯಾರು ಮಾಡ್ಕೊಂಡಿದ್ದೇನೆ. ಎಲ್ಲರೂ ಕೂಡ ಪಕ್ಷಕ್ಕೆ ಬರ್ತಾರೆ, ನನ್ನ ಬೇಗ ಪಕ್ಷಕ್ಕೆ ಬರೆ ಮಾಡ್ಕೊಡಿ ಅಂತಕ್ಕಂಥದ್ದು ವಿಜಯ್ ಕುಮಾರ್ ಅವರು ಹೇಳ್ತಾರೆ. ಹಾಗಾಗಿ ನಿನ್ನೆ ರಾತ್ರಿ ನನಗೆ ಬೋಧಣ್ಣ ಅವರು ಲೇಟ್ ಆಗಿ ಮಾತನಾಡಿದ್ವಿ ಅನ್ಕೋತೀವಿ, ಫೋನ್ ಮಾಡಿದ್ರು. ಕುಮಾರಣ್ಣ ಅವ್ರು ಬರ್ಬೇಕಾಗಿತ್ತು ಅಂದ್ರೆ ಬರಕ್ ಆಗ್ತಾ ಇಲ್ಲ, ಮತ್ತೆ ನಾನು ಎಲ್ರಿಗೂ ಇನ್ಫಾರ್ಮೇಶನ್ ಪಾಸ್ ಮಾಡ್ಬಿಟ್ಟಿದ್ದೀನಿ. ಎಲ್ಲರೂ ಅಪಾರ ಸಂಖ್ಯೆಯಲ್ಲಿ ಪಕ್ಷದ ಮುಖ್ಯ ಕಚೇರಿಗೆ ಬರ್ತಾ ಇದ್ದಾರೆ. ಮತ್ತೆ ಅವರಲ್ಲಿ ನಿರಾಸೆ ಉಂಟು ಮಾಡೋದು ಬೇಡ, ನೀವು ಇದ್ರೂ ಸಾಕು, ಇವತ್ತು ಬರ್ಮಾಡ್ಕೊಳ್ಳೋಣ ಪ್ರಾರಂಭದ ಹಂತದಲ್ಲಿ ಅಂತಕ್ಕಂಥದ್ದನ್ನ ಬೋಧಣ್ಣ ಅವ್ರು ಹೇಳಿದಾಗ, ಹಾಗಿದ್ರೆ ನಂದೇನು ಅಭ್ಯಂತರ ಇಲ್ಲ, ಅದನ್ನ ದಯಮಾಡಿ ಕ್ಷಮಿಸಬೇಕು ಅಂತ ಸ್ವಲ್ಪ 1-2 ಗಂಟೆ ತಡ ಆಗ್ಬೋದು ಅಂತಕ್ಕಂಥ ಕೇಳಿದೆ. ಆದ್ರೂ ಕೂಡ ನಾವೆಲ್ಲರೂ ಅಷ್ಟೇ ಹುಮ್ಮಸ್ಸಿನಿಂದ ಇವತ್ತು ಬಹಳ ದೂರದಿಂದ ಬಂದಿದ್ದೀವಿ. ಇಲ್ಲಿವರೆಗೂ ಇವತ್ತು ನಾವೇನು ಕರ್ಸ್ಕೊಂಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ, 3 ಚುನಾವಣೆಯ ಏಳು ಬೀಳು ಸೋಲು ಏನೇ ಇರಬಹುದು, ಆದ್ರೆ ನಾನು ಎದೆಗೋದಿಲ್ಲ 12,000 ಕಿಲೋಮೀಟರ್ ಇಡೀ ರಾಜ್ಯ ಪಕ್ಷ ಸಂಘಟನೆಯ ದೃಷ್ಟಿಯಲ್ಲಿ ಜನರೊಂದಿಗೆ ಜನತಾದಳ ಅಂತಕ್ಕಂಥ ಘೋಷ ವ್ಯಾಖ್ಯೆಯೊಂದಿಗೆ ಇಡೀ ರಾಜ್ಯವನ್ನು ಪ್ರವಾಸ ಮಾಡಿ ಬಂದಿದ್ದೇನೆ. ಹಾಗಾಗಿ ಮೂಡಿಗೆರೆ ನನಗೆ ಗೊತ್ತಿದೆ, ಇದು ಒಂದು ಮೀಸಲು ಕ್ಷೇತ್ರ, ತಮ್ಮೆಲ್ಲರಿಗೂ ಗೊತ್ತಿದೆ. ಇಲ್ಲಿ ಒಂದ್ ಸ್ವಲ್ಪ ಹೆಚ್ಚಿನ ಒತ್ತನ್ನ ಕೊಡ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನೀವು ಪಕ್ಷದ ಕಚೇರಿಗೆ ಬರ್ತಕ್ಕಂಥದ್ದು ಬೇಡ, ನಾನೇ ಅಲ್ಲಿ ತಾಲೂಕು ಕಚೇರಿಗೆ ಬರ್ತೇನೆ. ಅಲ್ಲಿಂದ ಪಕ್ಷ ಸಂಘಟನೆಗೆ ಮತ್ತಷ್ಟು ಉಡುಪನ್ನ ತಂದ್ಕೊಟ್ಟು, ಮತ್ತೆ ನಾನು ಒಂದು ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಕ್ಕಂಥದ್ದಿಷ್ಟೇ, ಇನ್ನು ಶಾಸಕ ಸ್ಥಾನದ ಚುನಾವಣೆ 1.5 ವರ್ಷ 2 ವರ್ಷ ಬಾಕಿ ಇದೆ. ಈಗ ನಮ್ಮ ಕಣ್ಣೆದುರುಗಡೆ ನಮ್ಗೆ ಎದುರಾಗ್ತಕ್ಕಂಥದ್ದು ಕಾರ್ಯಕರ್ತರ ಚುನಾವಣೆ, ಶಾಸಕ ಸ್ಥಾನದ ಚುನಾವಣೆ ಇರ್ಬೋದು, ಸಂಸದ ಸ್ಥಾನದ ಚುನಾವಣೆ ಇರ್ಬೋದು. ಇದೆಲ್ಲದಕ್ಕೂ ಕೂಡ ನೀವು ಕಾಲು ಚಕ್ರ ಕಟ್ಕೊಂಡು ಪಕ್ಷದ ನಾಯಕರು ಇಂಥವ್ನ ಅಭ್ಯರ್ಥಿ ಮಾಡಿದೀನಿ ಅಂತಕ್ಕಂಥದ್ದು ದೃಷ್ಟ ಇದ್ದಂಗೆ ತಾವೆಲ್ಲ ಪ್ರಾಮಾಣಿಕವಾಗಿ ಹೋರಾಟ ಕಟ್ಕೊಂಡು ಬಂದಿದ್ದೀವಿ. ಆದ್ರೆ ಈಗ ಪಕ್ಷದ ಕಾರ್ಯಕರ್ತರನ್ನ ಗುರುತಿಸಿ ಪಕ್ಷದ ಕಾರ್ಯಕರ್ತರಿಗೆ ಒಂದು ಸ್ಥಾನಮಾನ, ಒಂದು ಅಧಿಕಾರವನ್ನು ತಂದ್ಕೊಡ್ತಕ್ಕಂಥದಕ್ಕೆ ಪಂಚಾಯಿತಿ ಚುನಾವಣೆ ಈಗಾಗಲೇ ಬಹುಶಃ ನಿಮ್ಗೆ ಗೊತ್ತಿದೆ, ನೋಟಿಫಿಕೇಶನ್ಗಳು, ನೋಟಿಸ್ಗಳು, ರಿಸರ್ವೇಶನ್ಗಳು ಏನಾಗಬೇಕು ಅಂತಕ್ಕಂಥದ್ದು ಈಗಾಗಲೇ ನಿಮ್ಗೆ ಸಿಕ್ಕಾಗೋಗಿದೆ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಗಳು ಮತ್ತೆ ಯಾವುದೇ ಸ್ಥಳೀಯ ಚುನಾವಣೆಗಳು ಕೂಡ ಬಹುಶಃ ಇನ್ನ ಮೀಳಮೇಷ ಎಣಿಸ್ತಕ್ಕಂಥದಕ್ಕೆ ಸರ್ಕಾರಕ್ಕೂ ಕೂಡ ಸಾಕಷ್ಟು ಒತ್ತಡಗಳಿದೆ. ಯಾಕಂದ್ರೆ 15 ಫೈನಾನ್ಸ್ ಇಂದ ನಮಗೆ ಕಳೆದ ವರ್ಷ ಸರಿಸುಮಾರು ನಮ್ಮ ಪಾಲಿಗೆ, ರಾಜ್ಯದ ಪಾಲಿಗೆ 3,000 ಕೋಟಿಯಷ್ಟು ಹಣ ಬರಬೇಕಾಗಿತ್ತು. ಆದ್ರೆ ಕಾಲಕಾಲಕ್ಕೆ ಚುನಾವಣೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಗೆ ಬರ್ಲಿಕ್ಕೆ ಆಗಿಲ್ಲ. ಹಾಗಾಗಿ ಇವೆಲ್ಲವೂ ಕೂಡ ಈ ಒತ್ತಡದ ಮೇಲೆ ಇವತ್ತು ರಾಜ್ಯ ಸರ್ಕಾರನೂ ಕೂಡ ಅಂತಿಮವಾಗಿ ಎಲ್ಲ ಸ್ಥಳೀಯ ಚುನಾವಣೆಗಳನ್ನು ಕೂಡ ಇವತ್ತು ನಾವೆಲ್ಲರೂ ನೋಡ್ತಾ ಇದ್ದೇವೆ, ಎದುರಿಸಬೇಕಾಗ್ತದೆ. ಹಾಗಾಗಿ ಒಂದೊಂದೇ
ಹೆಜ್ಜೆಯನ್ನ ಇಟ್ಕೊಂಡು ಪೂರ್ವಕವಾಗಿ ಯಾವ ರೀತಿ ಸಂಘಟನೆ ಮಾಡಬೇಕು. ಯಾಕಂದ್ರೆ ಇನ್ನೂ MLA ಎಲೆಕ್ಷನ್ ಬಹಳ ದೂರ ಇದೆ. ನಾವು ಬೋಜಣ್ಣ ಅವ್ರು ಹೇಳಿದಂಗೆ ಕುಮಾರಣ್ಣ ಅವ್ರನ್ನ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅಂತಕ್ಕಂಥದ್ದಾದ್ರೆ ಅದಕ್ಕೆ ನಾವು ನೀವೆಲ್ಲರೂ ಕೂಡ ಪಣ ತೊಟ್ಟು ಇವತ್ತಿನಿಂದ, ಯಾಕಂದ್ರೆ ನಮಗೆ ಎಷ್ಟು ನಂಬರ್ಗಳು ಬರ್ತದೆ ಅಂತಕ್ಕಂಥದ್ದು ಮುಖ್ಯ. ನಾಳೆ ಒಂದು ಡಿಮ್ಯಾಂಡಿಂಗ್ ಪೊಸಿಷನ್ಗೆ ಹೋಗ್ಬೇಕು ನಾವು ಅಂತಕ್ಕಂಥದ್ದಾದ್ರೆ ನಾವು ಈಗಲಿಂದಾನೆ, ಅದು ಕಡೂರು ಇರ್ಬೋದು, ಶೃಂಗೇರಿ ಇರ್ಬೋದು, ಮೂಡಿಗೆರೆ ಇರ್ಬೋದು, ಅಥವಾ ಜಿಲ್ಲೆನಲ್ಲಿ ಮತ್ತೆ ಯಾವುದೇ ಕ್ಷೇತ್ರ ಇರ್ಬೋದು, ಸಂಘಟನೆ ಮಾಡತಕ್ಕಂಥದಕ್ಕೆ ನಿಖಿಲ್ ಕುಮಾರಸ್ವಾಮಿ ನಿಮ್ ಜೊತೆ ಹೆಜ್ಜೆ ಆಗ್ತಕ್ಕಂಥದ್ದಕ್ಕೆ ಸದಾ ಸಿದ್ಧ. ದಯವಿಟ್ಟು ಎಲ್ಲರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಯಾರಾಗಿ ಹಿಂದಿನಿಂದ ಹೊರಡ್ತೀರಾ ಅಂತಕ್ಕಂಥದ್ದನ್ನ ನಾನು ಅಂದ್ಕೊಂಡಿದ್ದೇನೆ. ಇವತ್ತು ನಮ್ಮ ತಿಪ್ಪೇಸ್ವಾಮಣ್ಣವ್ರ ಬಗ್ಗೆ ನಾನು ಒಂದೆರಡು ಮಾತು ಹೇಳಲೇಬೇಕು. ಬಹುಶಃ ಅವ್ರು ಇಲ್ಲ ಅಂತ ಹೇಳಿದ್ರೆ ಇವತ್ತು ಪಕ್ಷದ ಮುಖ್ಯ ಕಚೇರಿ ನಡೆಯೋದಿಲ್ಲ. ಅಷ್ಟೇ ಅಲ್ಲ, ಯಾವುದೇ ಒಂದು ನಿನ್ನೆ ರಾಜ್ಯಪಾಲರ ಒಂದು ಭೇಟಿ ಕೊಟ್ಟು ಕೂಡ ಯಾವುದೇ ಒಂದು ಸಣ್ಣ ಕಾರ್ಯಕರ್ತರಿಂದ ಹಿಡಿದು ಅಥವಾ ಯಾವುದೇ ರಾಜ್ಯಪಾಲರ ಭೇಟಿವರೆಗೂ ಕೂಡ ಇವತ್ತೇನಾದ್ರೂ ಸಮಯ ನಿಗದಿ ಮಾಡಬೇಕು ಅಂತಕ್ಕಂಥದ್ದಾದ್ರೆ ಅದಕ್ಕೆ ಮಾನ್ಯ ತಿಪ್ಪೇಸ್ವಾಮಣ್ಣ ಅವರ ಒಂದು ನಿರಂತರವಾದಂತ ದೇವೇಗೌಡರು ಸಾಹೇಬರ ಜೊತೆಯಲ್ಲಿ ಅವ್ರಿಗಿರ್ತಕ್ಕಂಥ ಒಡನಾಟದ ಒಂದು ಹೋರಾಟ ಬಹುಶಃ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯನೇ. ಈ ವಯಸ್ಸಿನಲ್ಲೂ ಕೂಡ ಪಾಪ ಬಂದವರು ಆಫೀಸ್ ಕಚೇರಿಯಲ್ಲಿ ಕೂತ್ಕೊಂಡು ಬೋಜಣ್ಣ ಅವ್ರು ಹೇಳ್ತಾ ಇದ್ದಂಗೆ ಯಾವ ಕಾರಣಕ್ಕೂ ದೂರದಿಂದ ಬರ್ತಾ ಇದ್ದಾರೆ, ಅವ್ರು ಎಲೆಯಲ್ಲೇ ಊಟ ಮಾಡಿಸ್ಬೇಕು, ಕೂತಲ್ಲೇ ಅವ್ರಿಗೆ ಒಳ್ಳೆ ಒಬ್ಬಟ್ಟಿನ ಒಂದು ಹೋಳಿಗೆ ಒಂದು ಊಟ ಕೊಡಬೇಕು ಅಂತಕ್ಕಂಥದ್ದು ಏನು ತಾಕೀತ್ ಮಾಡಿದ್ರು ಬೋಜಣ್ಣ ಅವರು. ಅದಕ್ಕೆ ಪೂರ್ವಕವಾಗಿ ತಿಪ್ಪೇಸ್ವಾಮಣ್ಣ ಅವರು ಕೂಡ ತಾವೆಲ್ಲರೂ ಕೂಡ ಇವತ್ತು ಅತ್ಯಂತ ಗೌರವದಿಂದ ಕಂಡಿದ್ದಾರೆ ಪಕ್ಷದ ಕಚೇರಿಗೆ ಅಂತಕ್ಕಂಥದ್ದು ನಾನಾದ್ರೂ ಕೂಡ ಭಾವಿಸಿದ್ದೇನೆ. ಹಾಗಾಗಿ ನಾನು ಹೇಳುವಂತದ್ದು ಇಷ್ಟೇ ಅಣ್ಣ, ಸ್ಥಳೀಯ ಚುನಾವಣೆಗಳು ಬಹಳ ದೂರ ಇಲ್ಲ. ಈ ವರ್ಷನೇ ಪಂಚಾಯತಿ ಚುನಾವಣೆ ತಾವ್ ಎದುರು ನೋಡ್ತಾ ಇದ್ದೀರಿ, ಒಂದು 2-3 ತಿಂಗಳಲ್ಲೇ ಎದುರು ನೋಡ್ತಾ ಇದ್ದೇವೆ. ಹಾಗಾಗಿ ನಾನು ಯಾವಾಗ ಬರಬೇಕು ಹೇಳಿ ಕ್ಷೇತ್ರಕ್ಕೆ? ಒಂದು ಪದಾಧಿಕಾರಿಗಳನ್ನ, ಈಗಾಗಲೇ ಪದಾಧಿಕಾರಿಗಳು ಇರ್ಬೋದು ಅಥವಾ ಡಿಸಾಲ್ವ್ ಮಾಡಿರ್ಬೋದು, ನನಗೆ ಗೊತ್ತಿಲ್ಲ, ತಾಲೂಕು ಪದಾಧಿಕಾರಿಗಳು. ಆದ್ರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಜಿಲ್ಲಾ ಘಟಕದಿಂದ ಹಿಡಿದು ತಾಲೂಕು ಘಟಕದವರೆಗೂ, ಹೋಬಳಿ ಘಟಕದವರೆಗೂ, ಪಂಚಾಯತಿವರೆಗೂ ಎಲ್ಲರಿಗೂ ಅವಕಾಶಗಳು ದೊರಕಬೇಕಾಗ್ತದೆ. ಯಾಕಂದ್ರೆ ಇವತ್ತು ನನ್ನ ಸ್ವಂತ ಮಾತೃ ವಿಧಾನಸಭಾ ಕ್ಷೇತ್ರದಲ್ಲಿ ಸರಿಸುಮಾರು 500 ಜನಕ್ಕೆ ನಾನು ಪದಾಧಿಕಾರಿಗಳಾಗಿ ಮಾಡಿದ್ದೇನೆ. ಅಂದ್ರೆ 500 ಜನಕ್ಕೆ ಇವತ್ತು ದುಡಿತಕ್ಕಂಥದಕ್ಕೆ ಎಲ್ಲಾ ರೀತಿಯಾದಂತ ನಮ್ಮ ಪಕ್ಷದ ಸಾಂವಿಧಾನಿಕವಾದಂತ ಒಂದು ಅವಕಾಶಗಳೇನು ಚೌಕಟ್ಟಿನಲ್ಲಿ ಎಲ್ಲಾ ರೀತಿಯಾದಂತ ಅವಕಾಶಗಳಿವೆ. ಹಾಗಾಗಿ ಅವ್ರಿಗೆ ಸ್ಥಾನ ಸಿಕ್ಕು, ಅವ್ರನ್ನು ಗುರುತಿಸಿದ್ರು, ನಮ್ಮನ್ನು ಗುರುತಿಸಲಿಲ್ಲ ಅಂತಕ್ಕಂಥ ಪ್ರಶ್ನೆ ಉದ್ಭವ ಇದೆ. ಮತ್ತೆ ಆ ಪುಣ್ಯಾತ್ಮರುಗಳು ಯಾವ ರೀತಿ ಪ್ರಾಮಾಣಿಕವಾಗಿ ಜನರ ಪರವಾಗಿ ನಿಂತಿದ್ರು, ಧ್ವನಿ ಇಲ್ಲದೆ ಇರ್ತಕ್ಕಂಥ ಜನರ ಪರವಾಗಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ನಾಡಿನ ಜನತೆಗೂ ಗೊತ್ತಿದೆ. ಅದನ್ನ ಮತ್ತೊಮ್ಮೆ ನಾವು ಅವ್ರಿಗೆ ಮಂದಟ್ಟು ಮಾಡ್ಕೊಡ್ತಕ್ಕಂಥ ಪ್ರಯತ್ನಗಳಾಗಬೇಕು. ಹಾಗಾಗಿ ಎಲ್ಲ ಕಾರ್ಯಕರ್ತ ಬಂಧುಗಳು ಹಾಗೂ ಪ್ರಮುಖ ಮುಖಂಡರು ಅಪಾರ ಸಂಖ್ಯೆಯಲ್ಲಿ ಸೇರಿದ್ದೀರಣ. ಬಹುಶಃ ಭೋಜೇಗೌಡರು ಸಾಹೇಬರು, ಕುಮಾರಣ್ಣ ಅವರ ಮತ್ತೊಮ್ಮೆ ಸಮಯ ತೆಗೆದುಕೊಳ್ಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ಬಹಳ ಜನಕ್ಕೆ ಮತ ನೋಡಿದಾಗ ಹಿರಿಯರ ಮಕ್ಕಳಲ್ಲಿ ಒಂದು ನಿರಾಸೆ ಉಂಟಾಗಿದೆ. ಕುಮಾರಣ್ಣ ಅವರು ಬರಬೇಕು ಅಂತಕ್ಕಂಥ ಅಪೇಕ್ಷೆಗಳು ತಮ್ಮ ಮುಖದಲ್ಲಿ ಕಾಣ್ತಾ ಇದೆ. ಇರ್ಲಿ, ನಮ್ದಿರ್ಲಿ, ನಾವು ಅಲ್ಲೇ ಬರ್ತೀವಿ, ತೊಂದರೆ ಇಲ್ಲ. ಅವರು ಅವ್ರ ನೆಚ್ಚಿನ ನಾಯಕರು, ಅವ್ರು ಪ್ರೀತಿಸ್ತಕ್ಕಂಥ ನಾಯಕರು ಕುಮಾರಣ್ಣ ಅವ್ರು ಇರ್ಬೇಕಾಗಿತ್ತು ಈ ಒಂದು ಸಭೆಯಲ್ಲಿ ಅನ್ನುವಂಥದ್ದು ತಮ್ಮೆಲ್ಲರ ಮುಖದಲ್ಲಿ ನಾನು ಅಷ್ಟೇ ಕೂಡಿದೆ. ಇದಕ್ಕೆ ಬೋಜಣ್ಣ ಅವರೇ ಉತ್ತರ ಕೊಡ್ಬೇಕು. ಬೋಜಣ್ಣ ಅವರು ಫಿಕ್ಸ್ ಮಾಡಿರ್ತೀವಿ. ಹಾಗೆ ಪೂಜಾರಿಗಳೆಲ್ಲ ಬಂದಿದೀವಿ. ದೇವರದು ಉತ್ಸವ ಮೂರ್ತಿ ಬಂದಂಗೆ ಬರ್ತದೆ. ಮೂಡಿಗೆರೆಗೆ ಒಂದ್ ಕೆಲಸ ಮಾಡೋದಣ್ಣ, ಯಾವ್ದಾದ್ರು ಕಾರ್ಯಕ್ರಮಗಳು ತಾವೇ ಜೋಡಿಸ್ಕೊಡಿ. ಯಾವ್ದಾದ್ರು ಕಾರ್ಯಕ್ರಮ ಮಾಡೋಣ. ಅದಕ್ಕಿಂತ ಮುಂಚಿತವಾಗಡ ಬೇಕಾದ್ರೆ ತಾವೆಲ್ಲರೂ ಅತಿ ಶೀಘ್ರದಲ್ಲೇ ಒಂದು ಪದಾಧಿಕಾರಿಗಳು ರಚನೆ ಮಾಡತಕ್ಕಂತ ಒಂದು ಕಾರ್ಯಕ್ರಮ ತಾವು ಏರ್ಪಾಡು ಮಾಡಿ. ಕಾರ್ಯಕ್ರಮ ಕುಮಾರಣ್ಣ ಬೇಡ, ಕೇಂದ್ರ ಸಚಿವರು ಇದ್ದಾರೆ, ಬೇರೆ ಇನ್ಯಾವ್ದಾದ್ರು ಬೇರೆ ಸ್ವಲ್ಪ ದೇವಸ್ಥಾನದ್ದು ಇನ್ಯಾವ್ದಾದ್ರು ಪುತ್ಥಳಿ ನಿರ್ಮಾಣ ಮಾಡ್ತಕ್ಕಂಥದ್ದು ಇಂಥವ್ ಯಾವ್ದಾದ್ರು ಅದೇ ಆ ಸಂದರ್ಭದಲ್ಲಿ ಬೇಕಾದ್ರೆ ಬಂದು ಒಂದ್ ಅರ್ಧ ದಿನ ನೀವು ಕ್ಷೇತ್ರದಲ್ಲಿ ಕುಮಾರಣ್ಣ ಕಳಿಯಂಗ್ ಮಾಡ್ಬೇಕಣ್ಣ. ಅದ್ ಜವಾಬ್ದಾರಿ ನಿಮ್ದು, ನಾನು ಇಲ್ಲೇ ಹೇಳ್ತಾ ಇದ್ದೀನಿ ಭೋಜನೆ. ಹಾಗಾಗಿ ತಾವೆಲ್ಲ ಬಹಳ ಅಪಾರ ಸಂಖ್ಯೆಯಲ್ಲಿ ಬಂದಿದ್ದೀರಿ, ದೂರದಿಂದ ಬಂದಿದ್ದೀರಿ, ತಾವೆಲ್ಲ ಊಟ ಮಾಡಿದೀರಾ ಅಂತ ಅನ್ಕೊಂಡಿದ್ದೀನಿ ನಾನು.
ಆಗ್ಲಣ್ಣ ಒಳ್ಳೇದಾಗ್ಲಿ. ಸುಮಾರು ಒಂದು 65 ಜನ ಜಿಲ್ಲಾಧ್ಯಕ್ಷರು ಬಂದಿದ್ದು ಪಾರ್ಟಿ ಸೇರ್ಪಡೆ ಆಗಿರೋದು ಜಾಸ್ತಿ ಇದ್ದಾರೆ. ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಅತ್ಯಂತ ಗೌರವದಿಂದ ನಡೆಸ್ಕೊಳ್ತೇವೆ. ಜೊತೆಯಲ್ಲಿ ಇಂದಿನಿಂದ ಇದು ನಿಮ್ ಪಕ್ಷ. ನೀವ್ ಯಾವ ರೀತಿ ಪಕ್ಷ ಸಂಘಟನೆಗೆ ನೀವೇನೇ ಹೇಳಿದ್ರು ಕೂಡ ಬೋಜಣ್ಣ ಅವ್ರು ಹೇಳದಂಗೆ ಅದು ಯಾವುದೇ ಸಂದರ್ಭದಲ್ಲಿಯೂ ಕೂಡ ಯಾವ್ದಾದ್ರು ನಿಮ್ಗೆ ಅಲ್ಲಿ ಪೊಲೀಸ್ ಸ್ಟೇಷನ್ ಮತ್ತೊಂದು ಇನ್ನೊಂದು ಸಮಸ್ಯೆಗಳು ಇವೆಲ್ಲ ನಿರಂತರ ಇರ್ತದೆ. ರೆವೆನ್ಯೂ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಡ್ತಾರೆ, ಸರ್ಕಾರದಲ್ಲಿ ಇನ್ಯಾವ ಸಮಸ್ಯೆ ಉದ್ಭವ ಇದೆ, ರೈತರ ಸಮಸ್ಯೆ ಎಲ್ಲ ಇರ್ತದೆ. ಇಂಥವೆಲ್ಲ ಇಲ್ಲಿ ನಮ್ಮ ಬೋಜಣ್ಣ ಅವ್ರು ಬೇರೆ ಕುಂತವ್ರಲ್ಲ, ಅವರೇ ಅದು ಜೋರ್ ಧ್ವನಿ, ಅದಕ್ಕೆ ಮೈಕೆ ಬೇಡ, ಗಂಟ್ಲಿಗೆ ಭಗವಂತ ಹಂಗೆ ಮೈಕ್ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಬೋಜಣ್ಣ. ಹಂಗಾಗಿ ಬೋಜಣ್ಣ ಅವರೆಲ್ಲ ಅಟೆಂಡ್ ಮಾಡ್ತಾರೆ. ಅದಕ್ಕೆ ಮೀರ್ ನಮ್ದೇನಾದ್ರೂ ಪಾತ್ರ ಇದ್ರೆ ಖಂಡಿತವಾಗ್ಲೂ ನಿಮ್ ಜೊತೆಲಿ ನಿಂತು ಗಟ್ಟಿಯಾಗಿ ಒಟ್ಟಾರೆಯಾಗಿ ಪಾರ್ಟಿ ಕಟ್ಟಡ ಮೂಡಿಗೆರೆ ಕ್ಷೇತ್ರದಲ್ಲಿ ತಾವೆಲ್ಲರೂ ಕೂಡ ಇವತ್ತಿನ ತಯಾರಾಗಿ ಸ್ಥಳೀಯ ಚುನಾವಣೆಗಳಷ್ಟೇ ಅಲ್ಲ, ನಾನು ತುಂಬಾ ಹೇಳಕ್ ಹೋಗ್ಬಾರ್ದು, ಯಾಕೆಂದ್ರೆ ಅಲ್ಲಿ ಇಲ್ಲಿ ನಮ್ಮ ಪಕ್ಷದ ಚೌಕಟ್ಟಲ್ಲಿ ಅವ್ರು ಚರ್ಚೆ ಮಾಡ್ಬೋದು. ಆದ್ರೆ ಈಗ ಎಲ್ಲ ಸೋಷಿಯಲ್ ಮೀಡಿಯಾ ಜಗತ್ತು, ಅಲ್ಲಿ ವಿಡಿಯೋಗಳು ಆಗ್ತಾ ಇದೆ. ಮತ್ತಿಲ್ಲಿ ನಿಖಿಲ್ ಅವ್ರು ಇನ್ನೇನೋ ಹೇಳಿದ್ರು, ಇನ್ನೇನೋ ಆಯ್ತು ಅಂತಕ್ಕಂಥದ್ದು ಬೇಡ. ನಾನು ಬಹಳ ದೂರ ಹೋಗಲ್ಲ. ಮೊದಲು ಕಾರ್ಯಕರ್ತರು ಚುನಾವಣೆ ನೋಡೋಣ, ಅದಾದ್ಮೇಲೆ ಏನೇನ್ ಮಾಡ್ಬೇಕು. ನಮ್ಮ ಪಕ್ಷ ಹೆಚ್ಚೆಚ್ಚು ಸಂಘಟನೆ ಆದ್ರೆ ಎನ್ಡಿಎಗೂ ಅನುಕೂಲನೇ ಅಲ್ವಾ, ಅದು ಅವ್ರಿಗೂ ಅನುಕೂಲ. ಒಂದಷ್ಟು ಕ್ಷೇತ್ರಗಳಲ್ಲಿ ಸೆನ್ಸಿಟಿವ್ ಇರ್ತದಲ್ಲ, ಸೂಕ್ಷ್ಮ. ಹಂಗಾಗಿ ಚರ್ಚೆ ತೀರಾ ಮಾಡೋದ್ ಬೇಡ, ಪಕ್ಷ ಸಂಘಟನೆ ಮಾಡ್ಕೊಂಡು ಹೋಗೋದನ್ನ. ಎಲ್ರಿಗೂ ಧನ್ಯವಾದ, ಅಭಿನಂದನೆ. ನಿಂಗಯ್ಯ ಮತ್ತೆ ಕುಮಾರಸ್ವಾಮಿ ಬಂದರು, ಕೈ ಬಿಡ್ಬೇಡಿ. ಅದೇ ರೀತಿ ನನ್ನ ಆತ್ಮೀಯ ಬಿಜೆಪಿಯ ಪಕ್ಷದಲ್ಲಿ ತುಂಬಾ ವರ್ಷದಿಂದ ಕೆಲಸ ಮಾಡಿ ಇವತ್ತು ಬಿಜೆಪಿಯನ್ನು ತೊರೆದು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ ಮಧು ಅವರು, ಅವರಿಗೂ ಸಹ ನಮ್ಮ ಪಕ್ಷಕ್ಕೆ ಸ್ವಾಗತ. ಹೆಗ್ಗಡಲ್ಲಿರುವುದು ಅದೇ ರೀತಿ ಸತೀಶ್ ಅವರು ಸಹ ಬಿಜೆಪಿಯನ್ನು ತೊರೆದು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಕೋರ್ತಿದ್ದೇವೆ. ಅದೇ ರೀತಿ ನಮ್ಮ ಕುನ್ನಳ್ಳಿ ಶಶಿ ಅವರು ಸಹ ನಮ್ಮ ಪಕ್ಷಕ್ಕೆ ಇವತ್ತು ಸೇರ್ಪಡೆ ಆಗ್ತಿದ್ದಾರೆ, ಅವರಿಗೆ ಹೃದಯಪೂರ್ವಕವಾಗಿ ವೆಲ್ಕಮ್ ಅನ್ನ ಮಾಡ್ತಿದ್ದೇವೆ. ಅದೇ ರೀತಿ ದಯಮಾಡಿ ಬಹಳ ಜನ ಇವತ್ತು ಪಕ್ಷಕ್ಕೆ ಸೇರ್ಪಡೆಯಾಗಿ ಬೆಂಗಳೂರಿಗೆ ತಾವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ನಮ್ಮ ಜಾತ್ಯಾತೀತ ವತಿಯಿಂದ ವೈಯಕ್ತಿಕವಾಗಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ವೈಯಕ್ತಿಕವಾಗಿ. ಇವತ್ತು ಏನಾಗಿದೆ ಅಂದ್ರೆ, ಇವತ್ತು ಈಗಾಗಲೇ ಸಮಯ ಆಗಿದೆ, ನಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾವು ಪಕ್ಷಕ್ಕೆ ಮೂಡಿಗೆರೆ ನಮ್ಮ ಜಾತ್ಯತೀತ ಜನತಾದಳದ ಕಚೇರಿಯಲ್ಲಿ ಪ್ರತ್ಯೇಕ ಜಿಲ್ಲಾ ಕಚೇರಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತೀವಿ ಅತಿ ಶೀಘ್ರದಲ್ಲಿ. ದಯಮಾಡಿ ಈಗ ಸಾಂಕೇತಿಕವಾಗಿ ನಾವು ಯಾರ್ಯಾರು ಈ ಪಕ್ಷಕ್ಕೆ ಇವತ್ತು ಸೇರ್ಬೇಕು ಬಂದಿದ್ದೀರಿ, ಅವ್ರ ಹೆಸರುಗಳನ್ನೆಲ್ಲ ಮಾನ್ಯ ಅಜಿತ್ ಅವರು ಓದ್ತಾರೆ. ದಯಮಾಡಿ ನಾವೆಲ್ಲ ಮತ್ತೊಮ್ಮೆ ಪಕ್ಷಕ್ಕೆ ಮೂಡಿಗೆರೆ ಕ್ಷೇತ್ರದಲ್ಲಿ ಮತ್ತು ಜಿಲ್ಲಾ ಕಚೇರಿಯಲ್ಲಿ ಸ್ವಾಗತಿಸುವ ಕಾರ್ಯಕ್ರಮವನ್ನ ಅತಿ ಶೀಘ್ರದಲ್ಲೇ ಮಾಡ್ತೇವೆ. ತಾವು ದಯಮಾಡಿ ಅನ್ಯತಾ ಭಾವಿಸಬಾರ್ದು. ಈಗ ತಮ್ಮ ಹೆಸರುಗಳನ್ನೆಲ್ಲ ಓದ್ತಾರೆ, ನಂತರ ವಾಸ್ತವವಾಗಿ ಮಾತಾಡ್ತಾರೆ, ಆಮೇಲೆ ನಾನು ಮಾತಾಡ್ತೇನೆ, ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಮಾತಾಡಿ ಈ ಕಾರ್ಯಕ್ರಮವನ್ನು ಎಂಡ್ ಮಾಡ್ತೀವಿ. ದಯಮಾಡಿ ಸಹಕಾರ ಮಾಡ್ತೀವಿ. ಈಗ ನಾವೇನು ಹೆಸರುಗಳನ್ನ ಓದ್ತೀನಿ, ನಮ್ಮ ಜಿಲ್ಲೆಯ ಎಂಎಲ್ಸಿಗಳು ಹಾಗೂ ನಮ್ಮ ನಾಯಕರಾದ ಅವರ ನೇತೃತ್ವದಲ್ಲಿ ಈ ಏನ್ ಹೆಸರು ಓದ್ತೀನಿ ಅವರೆಲ್ಲರೂ ಸೇರ್ಪಡೆ ಆಗ್ತಿದ್ದಾರೆ. ಅವರಿಗೆ ನಾನು ಹೆಸರನ್ನ ಕರಿತೀನಿ. ಈಗೇನ್ ಬೋಜಣ್ಣ ಹೇಳಿದ್ರು ಆ ರೀತಿ ಸ್ವಾಗತವನ್ನ ನಾವು ಇನ್ನೊಂದು ಇದರಲ್ಲಿ ಮಾಡ್ತೀವಿ. ಮೂಡಿಗೆರೆಯಲ್ಲಿ ವಿಜಯ್, ಶಶಿಕಲ್, ವಿನಯ್, ದಿಲೀಪ್, ರವಿ, ಉಮೇಶ್, ಧರ್ಮೇಶ್, ಅಕ್ಷಯ್, ಮಧು, ಬಸವಯ್ಯ, ಉಮೇಶ್, ಪ್ರದೀಪ್, ಹರೀಶ್, ಶೇಖರ್, ಲೋಕೇಶ್, ನಾಗೇಶ್, ವಿಶ್ವ, ಕುಮಾರ್, ಸುರೇಶ್, ಶೇಷಪ್ಪ, ಶ್ರೀಧರ್, ರವಿ, ವಸಂತ್, ಸತೀಶ್, ಶ್ರೀಧರ್, ರವಿ, ಮಂಜು, ಭದ್ರಮ್ಮ, ಖುಷಿ, ರಶ್ಮಿತಾ,
ಪೂರ್ಣಮ್ಮ, ಸುಮಿತ್ರಾ, ಸಂದೀಪ್ ಮಾವಿನಕಳ್ಳಿ, ಕಿಶನ್ ಚೇತನ್, ವಸಂತ್ ಕುಮಾರ್, ವಿಕ್ಕಿ ಒಳಗೇರಳ್ಳಿ, ವಿಕ್ಕಿ, ಸಂಜಯ್, ಗಿರೀಶ್, ವಿಶ್ವ, ಚೇತನ್, ರಮೇಶ್, ಶಂಕರ್, ಮಂಜು, ಮಹೇಶ್, ಹರೀಶ್, ಮಹೇಶ್, ಶಿವು, ವಸಂತ್, ಮಂಜು, ಸುರೇಶ್, ಗಂಗಾಧರ್, ಅಣ್ಣಪ್ಪ, ಸುಮನ್, ಉಮೇಶ್, ಅರುಣ್, ಚೇತನ್, ಪೂರ್ಣೇಶ್, ಸೋಮ, ಹಾಗೆ ದೇವರಾಜ್, ದಿನೇಶ್, ಮನೇಶ್, ಪ್ರವೀಣ್, ಅಜಿತ್, ನಂದೇಶ್, ಹರೀಶ್, ನವೀನ್, ಹೇಮಂತ್, ರವಿ, ದೀಕ್ಷಿತ್, ನವೀನ್, ಅಶ್ವಿನ್ ಮಾಕನಹಳ್ಳಿ, ಕಿಶೋರ್ ಎಂಆರ್, ಕೆವೈ ಉಮೇಶ್ ಚನ್ನಾಪುರ, ಮಂಜುನಾಥ್ ಕೆಎಸ್, ಶಶಿ ಸಿಎಸ್, ಟಿಪಿ ಈಶ್ವರ್, ಎನ್ಆರ್ ಮಂಜಣ್ಣ, ನಯನ್ ಗೌಡ, ಲಕ್ಷ್ಮಣ್ ಗೌಡ, ಚೇತನ್, ಜಯದೇವ್, ವಸಂತ್ ಗೌಡ, ಧ್ರುವ ಬೈರವಳ್ಳಿ, ವಿನಯ್ ಜಿಎಸ್, ಶಿವರಾಮ್ ಎಚ್ಪಿ, ಶ್ರೀಮಾನ್ ಒಳಗೇರಹಳ್ಳಿ, ಲೋಕೇಶ್ ಅರೇನೂರು, ಇಷ್ಟು ಮುಖಂಡರುಗಳು ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಮುಖಂಡರುಗಳಾಗಿ ಸೇವೆ ಸಲ್ಲಿಸಿಬಿಟ್ಟು ಇವತ್ತು ನಮ್ಮ ಪಕ್ಷದ ನಮ್ಮ ನಾಯಕರಾದ ಕುಮಾರಣ್ಣ ಹಾಗೂ ನಿಖಿಲಣ್ಣ, ನಮ್ಮ ಪೂಜ್ಯರಾದ ದೇವೇಗೌಡರ ಏನು ಸಾಧನೆ ಇದೆ, ನಮ್ಮ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ಸೇರ್ಕೊಂಡಿದ್ದೇನೆ. ಅವರಿಗೆ ಈ ಸಂದರ್ಭದಲ್ಲಿ ಪಕ್ಷದ ವತಿಯಿಂದ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಪಕ್ಷದ ಧ್ವಜವನ್ನ ವಿಜಯಕುಮಾರ್ ಅವರೆಲ್ಲ ಸಂಘಟನೆಗೆ ಕೊಡೋ ಮುಖಾಂತರ ಅವರೆಲ್ಲ ತುಂಬುವುದರಿಂದ ನಮ್ಮ ಪಕ್ಷಕ್ಕೆ ಬರಮಾಡಿಕೊಡ್ತಾ ಇದ್ದಾರೆ. ಪಕ್ಷಕ್ಕೆ ಬರಮಾಡಿಕೊಂಡ ನಂತರ ಅಲ್ಲಿ ನಾವೆಲ್ಲರೂ ಕೂಡ ನಾವು ಎಲ್ಲೆಲ್ಲಿ ಕೂತಿದ್ರೆ ಅಲ್ಲಿ ಹೋಗಿ ಕೂತ್ಕೋಬೇಕು ಆಸೀನಲ್ಲಿ ಅಂತ ಹೇಳಿ ವಿನಂತಿ ಮಾಡ್ತೇವೆ. ಈಗ ಪಕ್ಷದ ಧ್ವಜ ಹಸ್ತಾಂತರವನ್ನು ಮಾಡ್ತಾ ಇದ್ದಾರೆ. ಮಾನ್ಯ ಯುವ ನಾಯಕರಾಗಿರ್ತಕ್ಕಂಥ ನಮ್ಮ ಪಕ್ಷದ ರಾಜ್ಯದ ಯುವ ಘಟಕದ ಅಧ್ಯಕ್ಷರು ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ವಿಜಯಕುಮಾರ್ ಅವರಿಗೆ ಮತ್ತೆ ಎಲ್ಲ